ಹುಟ್ಟಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಗಾಯ್ಸ್ ನೋಡಿ ಎಲ್ಲರೂ ಇವಾಗ ವೀಕೆಂಡಲ್ಲಿ ಸುಮ್ಮನೆ ಇರ್ದಲ್ಲೇ ನಾವು ಮೈಸೂರಿಗೆ ಹೊರಟಿದ್ದೀವಿ. ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಪ್ಲಾನ್ ಮಾಡ್ಕೊಳ್ಳೋಣ. ಓಕೆನಾ? ಸಡನ್ ಪ್ಲಾನೇ ಇಲ್ಲ. ವಿಲ್ ಗೋ ಗೈಸ್. ನೋಡಿ ಇಲ್ಲಿಂದ ಮಾನುಷ್ ಮತ್ತೆ ಅವ್ರ ವೈಫ್, ನಾವು ಗೊತ್ತಿಲ್ಲ ನಿಮಗೆ. ಹೋಗೋಣ. ಸಿ ಯು ದೇರ್. ಮೈಸೂರಿಗೆ ಹೋಗ್ಬೇಕಾದ್ರೆ ಟೋಲ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೀವಿ. ചേട്ടാ ಇವ್ರು ಅವಾಗ ಅವಾಗ ಹಂಗೆ ಏನ್ ಮಾಡಕ್ಕಾಗಲ್ಲ. മലയാളി വരിയോ? ಕೇರಳದವ್ರು ಇವರು. ಕನ್ನಡ ನೋಡಿ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. A few moments later. ಮೈಸೂರು ರೀಚ್ ಆಗಿದ್ದೀವಿ. ನೋಡಿ ಮೈಸೂರಲ್ಲಿ ಯಾರನ್ನ ಪಿಕಪ್ ಮಾಡಕ್ ಬಂದಿದ್ದೀವಿ ನೋಡಿ. ಇವರಲ್ಲ ಇವರು ಇವರೇ ಸಂತೋಷ್ ಅಂತ. ಸಂತೋಷ್ ಅಂತ ಇವ್ರು ಇಲ್ಲೇ ಮೇಲಿರೋದು. ಇವಾಗ ಇವ್ರನ್ನ ಪಿಕಪ್ ಮಾಡ್ಕೊಂಡು ಇನ್ನೊಂದು ಸ್ಪಾಟ್ಗೆ ಹೋಗ್ತಾ ಇದೀವಿ. ಮಾತಾಡ್ರಿ ಇವಾಗ. ವಿಡಿಯೋ ಹೇಳ್ತಾ ಇದ್ರಲ್ಲ, ಕಸ ಯಾಕೆ ಸಿಟಿ ಒಳಗೆ ಹಾಕ್ತೀರಾ? ಸ್ಟ್ರೈಟ್ ಇವನ್ ಯಾರು ಅಡ್ಡಕ್ ಬಂದ್ ನಿಂತಾನೆ? ದೋಸೆ ತಿಂದಲ್ಲ ನೋಡ ಅನ್ಸುತ್ತೀನಿ. ಬರೀ ತಿನ್ನವನೇ ಹೇಳು. ಚೆನ್ನಾಗಿ ಕಾಣಿಸ್ತಿದೆಯಲ್ಲ ನಿನ್ನ ಆಸೆಯು ನೀ ಅಲ್ಲೋ ಕಸ ಎಸ್ತರ್ಕೊಳ್ಳ ಅಲ್ಲಿ. ಹಲೋ ಫ್ರೆಂಡ್ಸ್, ಸಿಟಿ ಒಳಗಡೆ ಕಸ ಎಸಿಬೇಕು ಅಂತ ಅನ್ಕೊಂಡಿರೋರು ಇವ್ರು 3 ಜನ. ಆಗ್ಲಿಂದ ತಿಂದು ಪ್ಲೇಟ್ ಇಟ್ಕೊಂಡು ನಾನು ಎಸಿಬಾರ್ದು ಅಂತ ಇದೀನಿ ಸಿಟಿ ಒಳಗೆ. ಇಲ್ಲ ಗೊತ್ತಿದ್ದ ಚಟ್ನಿ ಕಾರೊಳಿ ಬಿದ್ದೈತದೆ ಅಂತ ನೀವು ಬೀಳ್ತದ ಪಕ್ಕ. ಇಲ್ಲಂದ್ರೆ ಏನು ಬೀಳಲ್ಲ, ನಡೀರಿ ಬ್ರೋ. ಏನ್ ಶಾಪಿಂಗ್ ಮಾಡ್ತೇವ? ಸೀರೆ ತಗತೀನಿ, ವರಲಕ್ಷ್ಮಿಗೊಂದು ಸೀರೆ ತಗತೀನಿ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಸ್ಟೇಟಸ್ ಹಾಕ್ಬಿಡ ಅಷ್ಟೇ, ಹೆಂಗಾರು ತಗಿಸ್ಕೊ. ಅಷ್ಟೇ. ಕಸ ಹಾಕಲ್ಲ ನನ್ನಿಲ್ಲಿ. ನೀವೇನ ಸುಮ್ನೆ ಅಂತ ಇಲ್ಲ. ನಾನು ನಿಜ, ಚಟ್ನಿ ಕಾರೊಳಿ ಚಟ್ನಿ ಬಿದ್ದು ಬೇಕಾದ್ರೆ ನೀನ್ 500 ರೂಪಾಯಿ ಕೊಡಿ ಕಾರ್ ತೊಳ್ಸಿ. ಟೀ ಶರ್ಟ್ ಬಿಚ್ಚು ಒರೆಸ್ಕೊಡ್ತಾನೆ. ಮೈಸೂರ್ ಯಾವ ಕಡೆ ಬ್ರೋ? ಲೆಫ್ಟ್ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಬರೀ MRP ಶಾಪು, ಹೋಟ್ಲುಗಳು ಇವೇ ಅವನಿಗೆ ಬರವು. ಜೀವನದಲ್ಲಿ ಏನು ತಿನ್ಬೇಕು, ಕುಡಿಬೇಕು, ಮಲ್ಕೋಬೇಕು. ಬರೀ ಇವ್ರೊಂದು ಮಲ್ಕೋಬೇಕು. ಹೊಸದವ್ರದ್ದು ಸೀದಾ ಜಾವ ಭಯ್ಯ, ಸೀದಾ ಚಲ್ನಾ ಹಾಗೆ ಸೀದಾ. ನಾವೆಲ್ಲ ಹೋಯ್ತಾ ಇದೀವಿ ಇವಾಗ. ಎಲ್ಲ ಹೇಳ್ತಿದ್ದೀರ ಅಲ್ಲಿಗೆ. ನೀವೇ ಹೇಳ್ಬಿಟ್ರೆ ನೀವೇ ಕರ್ಕೊಂಡು ಹೋಗ್ಬೇಕೀಗ. ಇವತ್ತು ಹೋಗ್ತಿರೋದು ಒಂದು ಆಂಟಿಂಗ್ ಪ್ಲೇಸ್. ಗೂಢವಾಲ ಅಲ್ಲ, ಅದು ಆಂಟಿ ಪ್ಲೇಸ್ ಅಲ್ಲ ಕಣೋ. ಆಂಟಿಂಗ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಪ್ಲೇಸ್ ಆಂಟಿಂಗ್ HAUNTING ಅಲ್ಲ ಅದು. ಅಚ್ಚೇನೆ. ಇನ್ನೇನು ಹೇಳಿ. HAUNT. ನೀವು ಯಾವ ಕಾಲೇಜಲ್ಲಿ ಓದಿದ್ದು? ಬೇರೆ ಅಲ್ಲ ಇದು. ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಕನ್ನಡಿಗ ಮನಸ್ಸಲ್ಲಿ ಇರ್ಬೇಕು, ಬಾಯಲ್ಲಿರ್ಬಾರ್ದು. ಬಾಯಲ್ಲಿ ಬರುತ್ತೆ. ಸ್ವರಗಳೆಷ್ಟು ಕನ್ನಡದಲ್ಲಿ ಸ್ವರಗಳೆಷ್ಟು? ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು? ಕನ್ನಡ ಭಾಷೆ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು? ಕನ್ನಡದ ಮೊದಲ ಶಾಸನ ಯಾವುದು? ಇವೆಲ್ಲ ಹಾಕ್ಬೇಕು ಎಡಿಟ್ ಮಾಡ್ದಂಗೆ. ವಕ್ತ ಬದಲ್ದಿಯಾ, ಬಾತ್ ಬದಲ್ದಿಯಾ. ಮನೆ ಮರಿದೆ ಒಟ್ಟಿಗೆ ಕಳೆದು ಬಿಡ್ತಾರೆ ಇವರು.
ಇರೋದ 4 ಜನ ಫಾಲೋವರ್ಸ್. ಇವಾಗ ಏನು ಬೈತಿರೋದು ನಾವು? ನಾನ್ ಡೈಲಿ ಹಿಂಗೆ ತಿನ್ಕೊಂಡು ಹೋಗೋದು. ನಿಲ್ಸೋಣ ನಾನು ಇಸ್ಕೊಬತ್ತೀನಿ ಹೋಗಿ. ಏ ಬೇಡ ಬರವ. ಇದ್ಯಾಕೆ ಹಿಂಗೆ ರೊಚ್ಕೆ ಬಿಟ್ರಲ್ಲ ನೀವು ಸಡನ್ ಆಗಿ? ಪಲಾವ್ ಇಷ್ಟ ನಂಗೆ ನಿಲ್ಸೋಣ. ಮುಂದಾಕನ ಗಾಡಿ ಹಿಂದೆ ಬತ್ತೈತೆ ಅದಕ್ಕೆ. ಹಾಕಿ ಲೆಫ್ಟ್ ಹಾಕಿ. ಅಪ್ರಾಪ್ತ ಬಾಲಕ. ದಿನ ಮಲ್ಗೋದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಕಸ ಕೊಡ್ತಾ ಇದೀವಿ ಗೈಸ್. ಕಸ ಬಿಸಾಕೇನೆ ಬಿಸಾಕ್ತಲ್ಲ ಇವರು. A few moments later. ನಾವು ಇದನ್ನ ಅವಾಗಲೇ ಮಾಡ್ಬೇಕಿತ್ತು. ಬಿಡಿ ಅದು ಚಿಕನ್ ಇದಾಗ ನೋಡಿ ಗೈಸ್, ಈ ಥರ ಎಫರ್ಟ್ ಆಗ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಅವಾಗಲೇ ಮಾಡಿ ಅಂತ. ಅಣ್ಣಂಗೆ ತಂಗಿ ಸಪೋರ್ಟ್ ಮಾಡ್ತಾವ್ರೆ. A few moments later. ನೋಡೋಣ. ಸೊ ಇಲ್ಲಿಂದ ಮೈಸೂರಿಂದ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೊಡ್ತೀವಿ ಅಂತ ಗೊತ್ತಿಲ್ಲ. ಹಿಂಗಿತ್ತು ಬ್ರೋ? ಏನು ಹೆಂಗಿತ್ತು? ರತ್ನಾಂಬರಿ. ರಾಯಲ್ ರತ್ನಾಂಬರಿ ರಾಯಲ್ ಆಗಿತ್ತು. ಯಾರಿಗೆ ಗೊತ್ತು, ನಾವೇನು ಕುಡಿ ಎಲ್ಲ ಕೊಡಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. A few moments later. ಹಾಕ್ರಿ ರೀ, ಖರ್ಚೀಫ್ ಹಾಕ್ರಿ. ನನಗೆ ನಿಮ್ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ, ನೀವು ತುಂಬಾ ಚೆನ್ನಾಗಿದೆ, ನನ್ಗೆ ಅಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ಪೂರ್ಣ ಚಂದಿರ ಧ್ವಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ ಸೊ ಗೈಸ್, KSRTC ಬಸ್ಸಿಂದ ಬಂದು ಮೇಲ್ಗಡೆ ರೀಚ್ ಆಗಿದ್ದೀವಿ. ನಾವು ಆಲ್ಮೋಸ್ಟ್ ಮಧ್ಯಾಹ್ನ 2-2:30 ಅಷ್ಟು ಟೈಮಲ್ಲಿ ನಾವು ರೀಚ್ ಆಗಿದ್ದು. ನೀವೇ ನೋಡ್ತಾ ಇದ್ದೀರಾ, ಮಧ್ಯಾಹ್ನ ಅಂತ ಅನ್ನಿಸ್ತಾನೆ ಇಲ್ಲ. ಕ್ಲೈಮೇಟ್ ಮಾತ್ರ ತುಂಬ ಕೂಲಾಗಿ ಚಿಲ್ಲಾಗಿದೆ. ಸೂರ್ಯ ಬರದ ಕಮಲವೆಂದು ಅರಳದು, ಚಂದ್ರನಿರದ ತಾರೆಯೆಂದು ನಲಿಯದು. ಸೂರ್ಯ ಬರದ ಕಮಲವೆಂದು ಅರಳದು, ಚಂದ್ರನಿರದ ತಾರೆಯೆಂದು ನಲಿಯದು. ನಾವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೇಚರ್ ವೈಬ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಸೊ ನಾವು ದರ್ಶನಕ್ಕೆ ಅಂತ ಒಳಗಡೆ ಹೋಗಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನೀವೇ ನೋಡ್ತಾ ಇರೋ ದರ್ಶನ ಪ್ಲೇಸಲ್ಲೂ ಅಷ್ಟೇ ಕ್ರೌಡ್ ಮಾತ್ರ ತುಂಬ ಇದ್ದಾರೆ. ವೀಕೆಂಡ್ ಅಂತ ಸ್ಯಾಟರ್ಡೇ ಸಂಡೇ ತುಂಬ ಜನ ಇರ್ತಾರೆ. ಸೊ ಇನ್ನೊಂದೇನೆಂದರೆ ಬರಬೇಕಾದ್ರೆ 3 o'clock ಲಾಸ್ಟ್ ಕೆಳಗಡೆಯಿಂದ ಬರೋದು, ಹೋಗೋದು 5 o'clock. ನಾವು ಹೊರಡೋ ಟೈಮಲ್ಲಿ ತುಂಬ ಮಳೆ ಬಂತು. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೊರಟು. ಥ್ಯಾಂಕ್ ಯು ಗೈಸ್.